ಈ ಚಿತ್ರದಲ್ಲಿ ಕಾಣುವ ವ್ಯಕ್ತಿ ಆಮಿರ್ ಮೂಲತಃ ಲಿಬಿಯಾ ದೇಶದವರು. ಈ ವರ್ಷದ ಹಜ್ಜುಗೆಂದು ಸಕಲ ತಯಾರಿಗಳೊಂದಿಗೆ ಊರಿನಿಂದ ಹೊರಟು ವಿಮಾನ ನಿಲ್ದಾಣ ತಲುಪಿದಾಗ ಅಲ್ಲೊಂದು ಅಚ್ಚರಿಯೇ ನಡೆಯಿತು. ವಿಮಾನ ನಿಲ್ದಾಣದ ಕಾರ್ಯವಿಧಾನಗಳ ಪರಿಶೀಲನೆ ನಡೆಯುತ್ತಾ ಇರುವಾಗ ಈ ವ್ಯಕ್ತಿಯ ಹೆಸರಲ್ಲಿ ಏನೋ ಭದ್ರತಾ ಲೋಪ ಕಾಣಲು ಸಾಧ್ಯವಾಯಿತು. ಭದ್ರತಾ ಸಿಬ್ಬಂದಿಗಳು ಹೇಳಿದ್ರು, ನಾವು ಅದನ್ನು ಕೂಡಲೇ ಬಗೆಹರಿಸಲು ಶ್ರಮಿಸುತ್ತೇವೆ, ಆದರೆ ನೀವು ನಮ್ಮೊಂದಿಗೆ ಅಲ್ಪ ಸಮಯ ಸಹಕರಿಸಬೇಕು. ಇದರ ಮಧ್ಯೆ ಬಾಕಿ ಯಾತ್ರಾರ್ಥಿಗಳು ಅವರ ದಾಖಲೆಗಳ ಪರಿಶೀಲನೆಗಳನ್ನು ಪೂರ್ತಿಗೊಳಿಸಿ ವಿಮಾನ ಹತ್ತಿ ಕುಳಿತು ವಿಮಾನದ ಬಾಗಿಲು ಮುಚ್ಚಿದರು. ಕೆಲವೇ ನಿಮಿಷಗಳಲ್ಲಿ ಸಮಸ್ಯೆ ಬಗೆಹರಿಸಿ ವಿಮಾನದ ಕಡೆ ತೆರಳಿದಾಗ ಪುನಃ ಪೈಲಟ್ ವಿಮಾನದ ಬಾಗಿಲು ತೆರೆಯಲು ಹಿಂದೇಟು ಹಾಕಿದ ಮತ್ತು ವಿಮಾನ ಹಾರಿಸಿಯೇ ಬಿಟ್ಟ. ವಿಮಾನ ನಿಲ್ದಾಣದ ಭದ್ರತಾ ಸಿಬ್ಬಂದಿಗಳು ಆ ವ್ಯಕ್ತಿಯನ್ನು ಸಮಾಧಾನ ಪಡಿಸಲು ಪ್ರಯತ್ನ ಪಟ್ಟರು. ಈ ವರ್ಷ ಅಲ್ಲಾಹು ನಿಮಗೆ ಹಜ್ಜು ಮಾಡಲು ವಿಧಿಸಿಲ್ಲ ಎಂದು ಭಾವಿಸಿದ್ರೆ ಸಾಕು, ಬೇಜಾರು ಮಾಡಬೇಡಿ ಎಂದೆಲ್ಲ ಹೇಳಿದ್ರು. ಇಷ್ಟೆಲ್ಲ ಸಮಾಧಾನ ಪಡಿಸಿಯೂ ಕೂಡ ಆಮಿರ್ ವಿಮಾನ ನಿಲ್ದಾಣದಿಂದ ಪುನಃ ಮನೆಗೆ ಮರಳಲು ತಯಾರಾಗದೆ ಅವರಲ್ಲಿ ಹೇಳುತ್ತಾನೆ, ನಾನು ಹಜ್ಜಿಗೆ ಹೊರಡಲು ಉದ್ದೇಶಿಸಿ ಹೊರಟು ಬಂದಿದ್ದೇನೆ. ಅಲ್ಲಾಹು ಅನುಮತಿ ನೀಡಿದರೆ ನಾನು ಹೋಗುವೆನು ಇನ್ಶಾ ಅಲ್ಲಾ. ಇದಾದ ತಕ್ಷಣವೇ ಪೈಲಟ್ನ ಕಡೆಯಿಂದ ವಿಮಾನ ನಿಲ್ದಾಣಕ್ಕೆ ಫೋನ್ ಕಾಲ್. ಈಗಾಗಲೇ ಅಲ್ಲಿಂದ ಹೊರಟ ವಿಮಾನಕ್ಕೆ ಏನೋ ತಕರಾರಿದೆ, ಕೂಡಲೇ ಮರಳಿ ಬರಲಿದ್ದೇವೆ, ವ್ಯವಸ್ಥೆ ಕಲ್ಪಿಸಿ. ಅದೇ ರೀತಿ ವಿಮಾನ ಮರಳಿತು. ತಕ್ಷಣವೇ ವಿಮಾನದ ತಕರಾರು ಪರಿಹರಿಸಲಾಯಿತು. ಆದರೆ ವಿಮಾನದ ಬಾಗಿಲು ತೆರೆಯಲು ಪುನಃ ಪೈಲಟ್ ಒಪ್ಪುವುದಿಲ್ಲ. ಆಫೀಸರ್ ಹೇಳಿದ್ರು, ಈ ವರ್ಷ ನಿಮ್ಮ ಹಣೆ ಬರಹದಲ್ಲಿ ಹಜ್ಜು ಬರೆದಿಲ್ಲ ಎಂದು ಕಾಣುತ್ತೆ. ಪುನಃ ಆಮಿರ್ನ ಪ್ರತಿಕ್ರಿಯೆ, ನಾನು ಹಜ್ಜಿಗೆ ಹೊರಡಲು ಉದ್ದೇಶಿಸಿ ಹೊರಟು ಬಂದಿದ್ದೇನೆ. ಅಲ್ಲಾಹನು ಅನುಮತಿ ನೀಡಿದರೆ ನಾನು ಹೋಗೇ ತೀರುವೆನು ಇನ್ಶಾ ಅಲ್ಲಾ. ಇದಾಗಿ ವಿಮಾನ ಹಾರಲು ಮುಂದೆ ಸಾಗುತ್ತಿದ್ದಂತೆಯೇ ಪುನಃ ವಿಮಾನದಲ್ಲಿ ಏನು ತಕರಾರು ಇದೆ ಎಂದು ರಿಪೋರ್ಟ್ ಬಂತು. ಪುನಃ ಪರಿಶೀಲನೆಗೆ ವಿಮಾನವನ್ನು ತರಲಾಯಿತು. ಇವತ್ತು ಮಾತ್ರ ಇದೇನು ತಕರಾರು ಎಂದು ಚಿಂತಿಸಿದ ಪೈಲಟ್ ಹೇಳಿಯೇ ಬಿಟ್ಟ, ಇನ್ನು ಆಮಿರ್ ಇಲ್ಲದೆ ನಾವು ಹಾರಾಡುವುದಿಲ್ಲ. ಅವರು ಬಾಗಿಲು ತೆರೆದು ಆಮಿರ್ನನ್ನು ಒಳಗೆ ಸೇರಿಸಿ ಸೇಫ್ ಆಗಿ ಹಾರುತ್ತಾ ಮಕ್ಕಾ ತಲುಪಿದ್ರು. ಅಲ್ಹಮ್ದುಲಿಲ್ಲಾ. ಓರ್ವ ದಾಸ ಅಲ್ಲಾಹನ ಮೇಲೆ ನಂಬಿಕೆ ಇಟ್ಟರೆ ಅದು ನಡೆದೇ ತೀರುತ್ತದೆ ಎಂಬುದಕ್ಕೆ ಇದೊಂದು ಉತ್ತಮ ಉದಾಹರಣೆಯಾಗಿದೆ. ಪವಿತ್ರ ಕುರ್ಆನ್ನ ಒಂದು ಆಯತನ್ನು ಈ ಸಂದರ್ಭ ಎಲ್ರಿಗೂ ನೆನಪಿಸಲು ಉದ್ದೇಶಿಸುತ್ತೇನೆ. ಲಾ ತಖ್ನತು ಮಿರ್ ರಹ್ಮತಿಲ್ಲಾಹ್ ಅಂದ್ರೆ, ನೀವು ಅಲ್ಲಾಹನ ಅನುಗ್ರಹದ ಮೇಲೆ ಅಥವಾ ಅಲ್ಲಾಹನ ರಹ್ಮತ್ನ ಮೇಲೆ ಹತಾಶರಾಗಬೇಡಿ. ಅಲ್ಲಾಹನು ಏನಾದರೂ ಉದ್ದೇಶಿಸಿದ್ದರೆ ಖಂಡಿತ ಅದು ನಡೆದೇ ತೀರುತ್ತದೆ. ಅಲ್ಲಾಹು ನಮ್ಮ ಈಮಾನ್ ಈ ವ್ಯಕ್ತಿಯಂತೆಯೇ ತವಕ್ಕುಲ್ನೊಂದಿಗೆ ಪೂರ್ತಿಗೊಳಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್.